ಹಲೋ, ಹೇಗಿದೆಯಪ್ಪ ಸೂರ್ಯ? ಯಾರು ಮಾತಾಡ್ತಿರೋದು? ಹೆಚ್ಚು ಮಾತು ಬೇಕಾಗಿಲ್ಲ, ಕೇಳಿದಕ್ಕೆ ಮಾತ್ರ ಉತ್ತರ. ಹೇಗಿದ್ಯಾ ಅಂದೆ. ಚೆನ್ನಾಗಿದ್ದೀನಿ. ಚೆನ್ನಾಗಿಲ್ದೆ ಏನು? ಬ್ರಿಟಿಷ್ ಅವರು ಭಾರತಕ್ಕೆ ಬಂದು ಭಾರತನ ಆಕ್ರಮಿಸ್ಕೊಂಡಂಗೆ ಇನ್ನೊಬ್ಬರ ಹೆಂಡತಿನ ನೀನು ಮದುವೆ ಆಗಿದೆಯಂತೆ. ಚೆನ್ನಾಗೇ ಇರ್ತೀಯ. ಯಾರಿ ನೀವು? ನಿಮ್ಮ ಧ್ವನಿ ಕೇಳಿದ್ರೆ ವಯಸ್ಸಾದವರು ಅನ್ಸುತ್ತೆ. ವಯಸ್ಸಿಗೆ ತಕ್ಕಾಗಿ ಮಾತಾಡೋದನ್ನ ಕಲೀರಿ. ಈಗ ಮರ್ಯಾದೆ ಇಲ್ಲದೆ ಮಾತಾಡ್ತಿರಲ್ಲ, ಗೊತ್ತಾಗಲ್ವಾ ನಿಮ್ಗೆ? ನಿನ್ನಿಂದ ನಾನು ಮರ್ಯಾದೆ ಹೇಳಿಸ್ಕೋಬೇಕಾಗಿರೋ ಅವಶ್ಯಕತೆ ನನಗಿಲ್ಲ ಕಣ ಸೂರ್ಯ. ನಿನ್ನ ಕತೆ ಎಲ್ಲ ನನಗೆ ಗೊತ್ತು. ಹೆತ್ತ ಮಗಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ, ಅಧಿಕಾರ ಉಳಿಸ್ಕೊಳಕ್ಕಾಗಲಿಲ್ಲ, ಮರ್ಯಾದೆನೂ ಉಳಿಸ್ಕೊಳಕ್ಕಾಗಲಿಲ್ಲ. ಈಗ ಕಟ್ಕೊಂಡಿರೋ ಹೆಂಡತಿನ ಉಳಿಸ್ಕೊಳ್ಳೋದಕ್ಕೆ ಎಣಗಾಡ್ತಾ ಇದೆಯಾ? ನಿನ್ನದು ಒಂದು ಜೀವನಾನ. ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ, ತಾಕತ್ತಿದೆ ಎದುರಿಗೆ ಬಂದು ಮಾತಾಡಿ. ಇಲ್ಲ ನೀವು ಎಲ್ಲಿದ್ದೀರಾ ಅಂತ ಹೇಳಿ ನಾನೇ ಅಲ್ಲಿಗೆ ಬರ್ತೀನಿ. ನಾನು ಯಾರು, ನನ್ನ ಕತೆ ಏನು ಅಂತ ಗೊತ್ತಾದರೆ ನಡ್ಕೋಗ್ತೀಯ. ಬರೀ ನನ್ನ ಹೆಸರು ಹೇಳೋದಷ್ಟೇ ಅಲ್ಲ, ನಿಮ್ಮ ಮನೆಗೂ ಬರ್ತೀನಿ. ಈ ಭೈರವಿಗೆ ಹೆದರ್ಸೋದು ಗೊತ್ತೇ ವಿನಃ ಹೆದರ್ಕೊಳ್ಳೋದು ಗೊತ್ತಿಲ್ಲ. ನನ್ನ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅನ್ನಂಗಿದ್ರೆ ನನ್ನ ತಂಗಿ ಶೋಭನ್ ಕೇಳು. ಭೈರವಿ ಅಂತ ಹೇಳು ಸಾಕು. ನಾನು ಯಾರು, ಎಂಥವಳು ಅಂತ ಎಲ್ಲ ಹೇಳ್ತಾಳೆ. ಬಾಯ್. ಶೋಭಮ್ಮ, ಶೋಭಮ್ಮ, ಶೋಭಮ್ಮ. ಏನ್ ಸೂರ್ಯ? ಭೈರವಿ ಅಂದ್ರೆ ಯಾರು? ಭೈರವಿನ? ಯಾವ ಭೈರವಿ? ಭೈರವೇಶ್ವರಿ. ಭೈರವೇಶ್ವರಿ ಭೈರವೇಶ್ವರಿನ? ನಿಮ್ಗೆ ಗೊತ್ತಾಳು? ಅವ್ರು ಈಗ ತಾನೇ ಫೋನ್ ಮಾಡಿದ್ರು. ನಿಮಗ್ ಫೋನ್ ಮಾಡಿದ್ಲಾ? ಹಾ. ದೇವ್ರೆ, ನೀನು ಏನೇನು ಆಚಾರ ಕಾಡಿದ್ಯೋ ಏನೋ. ಏನ್ ಹೇಳಿದ್ಲು ಅವಳು? ಅದು ಹೆತ್ತ ಮಗಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಈಗ ಈಗ ಕಟ್ಕೊಂಡಿರೋ ಹೆಂಡತಿನ ಉಳಿಸ್ಕೊಳ್ಳೋದಕ್ಕೆ ಎಣಗಾಡ್ತಾ ಇದ್ದೆ. ನಾನು ಯಾರು, ನನ್ನ ಕತೆ ಏನು ಅಂತ ಗೊತ್ತಾದ್ರೆ ನಡ್ಕೋಗ್ತೀಯ. ಬರೀ ನನ್ನ ಹೆಸರು ಹೇಳೋದಷ್ಟೇ ಅಲ್ಲ, ನಿಮ್ಮ ಮನೆಗೂ ಬರ್ತೀನಿ. ಈ ಭೈರವಿಗೆ ಹೆದರ್ಸೋದು ಗೊತ್ತೇ ವಿನಃ ಹೆದರ್ಕೊಳ್ಳೋದು ಗೊತ್ತಿಲ್ಲ. ನೋಡಿ, ಇದೇ ಕೊನೆ. ಇನ್ನೊಂದ್ಸಾರಿ ಈ ಮನೆಯಲ್ಲಿ ಅವಳ ಹೆಸರು ನೀವು ಎತ್ತಬಾರ್ದು. ಆರ್ತಿಗೆ ಈ ವಿಷಯ ತಿಳಿಸ್ಬೇಡಿ ಸೂರ್ಯ ಅವರೇ. ಈ ಮನೇಲಿ ನಡೀತಿರೋ ಘಟನೆಯಿಂದ ಈಗಾಗಲೇ ಅವಳು ತುಂಬಾ ನೊಂದಿದ್ದಾಳೆ. ಇನ್ನು ಭೈರವೇಶ್ವರಿ ವಿಷಯ ಅವಳಿಗೇನಾದ್ರೂ ಗೊತ್ತಾದ್ರೆ ಅವಳು ನಿದ್ದೆನೂ ಮಾಡಲ್ಲ. ಏನ್ ಹೇಳ್ತಿದ್ದೀರಾ? ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಯಾರದು ಭೈರವೇಶ್ವರಿ? ಹೇಳಿದ್ನಲ್ಲ ಸೂರ್ಯ ಅವರೇ, ಇನ್ನೊಂದ್ಸಲ ಆ ಹೆಸರು ನಿಮ್ಮ ಬಾಯಲ್ಲಿ ಬರಬಾರ್ದು ಅಂತ.
ದಯವಿಟ್ಟು ಆರ್ತಿಗೆ ಮಾತ್ರ ಈ ವಿಷಯನ ತಿಳಿಸ್ಬಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ಬರ್ತೀನಿ. ಶೋಭಮ್ಮ ನಿಂತ್ಕೊಳ್ಳಿ. ಅವ್ರು ಯಾರು ಅಂತ ಹೇಳೋಗಿ. ಹೇಳಿದ್ದಲ್ಲ ಸೂರ್ಯ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ನನ್ನೇನು ಕೇಳಬೇಡಿ ನೀವು. ಶೋಭಮ್ಮ ಭೈರವೇಶ್ವರಿ ಅಂತ ಹೆಸರು ಹೇಳ್ತಿದ್ದಾಗ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದಾರೆ? ಜಾಸ್ಮಿನ್, ನಾವು ಶುರು ಮಾಡೋ ಬಿಸ್ನೆಸ್ನ ಎಲ್ಲ ವಿಷಯಗಳು ಅಂದರೆ ಆ ಒಂದು ಬಿಸ್ನೆಸ್ನ ರೂಲ್ಸು, ರೆಗ್ಯುಲೇಷನ್ಸು, ಜೊತೆಗೆ ಯೂಸ್ ಮಾಡೋವಂಥ ಮೆಟೀರಿಯಲ್ಲು, ಆಮೇಲೆ ಆ ಪ್ರೊಡಕ್ಷನ್ ಕೂಡ ಯಾವ ಥರ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ಫೈಲಲ್ಲಿದೆ. ನೀವು ಒಂದ್ಸಲ ಇದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡು. ನಿಂಗೆ ಏನಾದರೂ ಗೊತ್ತಾಗದೆ ಹೋದರೆ ನನ್ನನ್ನು ಕೇಳು, ನಾನು ನಿಂಗೆ ಗೈಡ್ ಮಾಡ್ತೀನಿ. ಸರಿ, ನಾನು ಈ ಫೈಲ್ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡ್ತೀನಿ. ನಾನು ಇದನ್ನು ಮನೆಗೆ ತೊಗೊಂಡು ಹೋಗ್ಬೋದಾ? ಇಲ್ಲ, ನೀನು ಆರಾಮಾಗಿ ಇಲ್ಲೇ ಕೂತ್ಕೊಂಡು ನೀಟಾಗಿ ಓದು. ನಿಂಗೇನಾದರೂ ಅರ್ಥ ಆಗದಿದ್ರೆ ನನ್ನ ಕೇಳು, ಹೇಳ್ತೀನಿ. ಆದರೆ ಮನೆಗೆ ತೊಗೊಂಡು ಹೋಗೋ ಹಾಗಿಲ್ಲ. ಸರಿ. ಜಾಸ್ಮಿನ್, ನೀನು ಫೈಲ್ ಸ್ಟಡಿ ಮಾಡ್ತಿರೋ, ನಾನು ಯಾರ್ದು ಫೋನ್ ಅಂತ ನೋಡ್ತೀನಿ. ಸರಿ. ಎಸ್, ಟೆಲ್ ಮೀ. ಜಾಸ್ಮಿನ್ ಫೋನ್ ಕೊಡಿ. ಶಿ ಈಸ್ ಇನ್ ಮೀಟಿಂಗ್. ಅವಳು ತುಂಬ ಬ್ಯುಸಿ ಇದ್ದಾಳೆ. ಮಿಸ್ಟರ್ ಚಕ್ರಿ, ಇಷ್ಟೊತ್ತಲ್ಲಿ ಎಂಥ ಮೀಟಿಂಗ್ ರೀ? ಟೈಮ್ ಎಷ್ಟು ಅಂತ ಗೊತ್ತಾ ನಿಮಗೆ? ನಾನು ಅವಳ ಹತ್ರ ಮಾತಾಡಿದ್ರೆ ಅವಳೇನು ಬೇಜಾರು ಮಾಡ್ಕೊಡಲ್ಲ. ಫೋನ್ ಕೊಡಿ ಅವಳಿಗೆ. ಐ ಆಮ್ ವೆರಿ ಸಾರಿ ಚಕ್ರಿ. ಇಂಪಾರ್ಟೆಂಟ್ ಅಲ್ದಿರೋ ಫೋನ್ ಕಾಲ್ಗಳನ್ನ ಜಾಸ್ಮಿನ್ಗೆ ಕೊಡಬಾರ್ದು ಅಂತ ಅವ್ರ ತಂದೆ ಶಶಾಂಕ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಅವಳಿಗೆ ನಿಮ್ಮ ಕಾಲ್ನ ಕೊಡೋಕ್ಕಾಗಲ್ಲ. ಡೋಂಟ್ ಡಿಸ್ಟರ್ಬ್. ರೀ ಅರ್ಪಿತಾ ಅವರೇ, ನಿಮ್ಮ ನಾಟಕ ನನ್ನ ಹತ್ರ ಬೇಡ, ಕೊಡಿ ಫೋನ್. ಹೋ, ಕ್ಲೆವರ್. ನನ್ನ ಹೆಸರು ಬೇರೆ ತಿಳ್ಕೊಂಡಿದ್ಯಾ? ನಿನ್ನ ಛತ್ರಿ ಇನ್ಕೊಂಡಿದ್ದೆ, ಆದರೆ ಛತ್ರಿ ಅಲ್ಲ, ನೀನು ಚಕ್ರಿನೇ. ಸಿ, ನೀನು ಹೇಳಿದ ತಕ್ಷಣ ನಿನ್ನ ಫೋನ್ನ ಜಾಸ್ಮಿನ್ ಕೊಡೋದಕ್ಕೆ ನಾನು ನಿನ್ನ ಸರ್ವೆಂಟ್ ಅಲ್ಲ. ನಾನು ಕೊಡೋದು ಇಲ್ಲ. ಈಗ ಸೈಲೆಂಟಾಗಿ ಫೋನ್ ಇಟ್ಬಿಡು. ಲೇ ಅರ್ಪಿತಾ, ನನ್ನ ಫೋನ್ನೇ ಕಟ್ ಮಾಡುವಷ್ಟು ಕೊಬ್ಬ ನಿನಗೆ? ನಾನು ಯಾರೋ ಅಂದ್ಕೊಂಡು ಮಾತಾಡ್ತಿದ್ಯಾ ಅಲ್ವಾ? ನಾನು ಯಾರು ಅಂತ ಗೊತ್ತಾದರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀಯ ನೀನು. ಆಟ ಇವಾಗ ಒಂಥರ ಕಿಕ್ ಕೊಡ್ತಿದೆ, ಇನ್ನೂ ಇದೆ, ಮುಂದೆ ತುಂಬ ಇದೆ ಅರ್ಪಿತಾ ಚಿದಂಬರಂ. ಜಾಸ್ಮಿನ್, ಎಲ್ಲ ಸ್ಟಡಿ ಮಾಡಿದ್ಯಾ? ಹೌದು ಅರ್ಪಿತಾ ಅವರೇ, ಡೀಟೇಲಾಗಿ ಸ್ಟಡಿ ಮಾಡಿದೆ. ಇದರಲ್ಲಿ ಬಿಸ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ನಮಗೆ ಬರೋ ಲಾಭ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬೇರೆ ಬೇರೆ ಕಂಟ್ರಿ ಪೀಪಲ್ ನಾವು ತಯಾರಿಸುವಂಥ ಬಟ್ಟೆ ಹಾಕ್ಕೊಳ್ತಾರೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಹಾಗೆ ನನಗೊಂದು ಡೌಟ್ ಇದೆ, ಇದರಲ್ಲಿ ಈಸಿಯಾಗಿ ತೋರಿಸಿರೋ ಹಾಗೆ ಬಿಸ್ನೆಸ್ ಆಗುತ್ತಾ? ಖಂಡಿತ ಆಗುತ್ತೆ. ನಾವು ಮಾಡೋ ಯಾವುದೇ ಕೆಲಸನಾದರೂ ಅಷ್ಟೇ, ತುಂಬ ಇಂಟ್ರೆಸ್ಟ್ ಇಟ್ಟು ಗಮನ ಬೇರೆ ಕಡೆ ಎಲ್ಲೂ ಕೊಡದೆ ಶ್ರದ್ಧೆಯಿಂದ ಮಾಡಿದ್ರೆ ಯಾವ ಕೆಲಸನಾದರೂ ಸಾಧ್ಯ ಆಗುತ್ತೆ. ಅಸಾಧ್ಯ ಅನ್ನೋದು ಇರೋದೇ ಇಲ್ಲ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಹೌದಾ? ಸರಿ ಬಿಡಿ, ಹೋಗ್ತಾ ಹೋಗ್ತಾನೆ ಎಲ್ಲ ತಿಳ್ಕೊಳ್ತೀನಿ. ಜಾಸ್ಮಿನ್, ಯಾರೋ ಚಕ್ರಿ ಅನ್ನೋರು ಫೋನ್ ಮಾಡಿದ್ರು. ನೀನು ಫೈಲ್ ನೋಡ್ತಾ ಬ್ಯುಸಿ ಇದ್ದೆ ಅಲ್ವಾ, ಅದಕ್ಕೆ ನಾನೇ ಫೋನ್ ಅಟೆಂಡ್ ಮಾಡಿದೆ. ನೀನು ಯಾವುದೋ ಮೀಟಿಂಗಲ್ಲಿದೆಯಾ, ಫೋನ್ ಕೊಡೋಕ್ಕಾಗಲ್ಲ ಅಂದೆ.
ಆದರೆ ಅವ್ರು ತುಂಬ ಜೋರಾಗಿ ಮಾತಾಡಿದ್ರು. ಯಾವ ಮೀಟಿಂಗು, ನಾನು ಅವಳ ಹತ್ರ ಮಾತಾಡಲೇಬೇಕು, ಅವಳು ಬಿಸ್ನೆಸ್ ಮಾಡಿ ಏನೂ ಉದ್ಧಾರ ಆಗೋದು ಬೇಕಾಗಿಲ್ಲ, ಬಾಯಿ ಮುಚ್ಕೊಂಡು ಅವಳಿಗೆ ಫೋನ್ ಕೊಡಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನೀನು ಫ್ರೀ ಆದಮೇಲೆ ನೀನೇ ಫೋನ್ ಮಾಡ್ತೀಯ ಅಂತ ಹೇಳಿದ್ದೀನಿ. ಚಕ್ರಿ ಹಾಗೆಲ್ಲ ಜೋರು ಮಾಡೋರು ಅಲ್ವಲ್ಲ. ಇನ್ ಕೇಸ್ ನಾನೇನಾದರೂ ಬ್ಯುಸಿ ಇದ್ದರೆ ಫೋನ್ ಆಮೇಲೆ ಮಾಡ್ತೀನಿ, ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಸಾರಿ ಜಾಸ್ಮಿನ್, ನಾನಿಗೆ ಸುಳ್ಳು ಹೇಳ್ತಿಲ್ಲ. ಅವ್ರು ನನ್ನ ಹತ್ರ ಹೇಗೆ ಮಾತಾಡಿದ್ರು ಅದನ್ನು ನಿನಗೆ ಹೇಳಿದೆ ಅಷ್ಟೇ. ನನ್ನ ಮಾತನ್ನ ನಂಬಿದ್ರೆ ನಂಬು, ಬಿಟ್ಟರೆ ಬಿಡು. ನೀನು ನಂಬದೆ ಹೋದರೆ ನನಗೇನು ಲಾಸ್ ಇಲ್ಲ. ಸಾರಿ. ಜಾಸ್ಮಿನ್, ಬ್ಯಾಟ್ರಿ ತುಂಬ ಲೋ ಇದೆ. ನೀನು ಹೇಗೂ ಮನೆಗೆ ಹೋಗ್ತಿಲ್ಲ, ಮನೆಗೆ ಹೋಗಿ ಚಾರ್ಜ್ ಮಾಡ್ಕೊಂಡು ಮಾತಾಡು. ಈಗ ಹೊರಡೋಣವಾ? ಲೇಟ್ ಆಗ್ತದೆ. ಏನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ? ಏನು ವಿಷಯ? ನನಗೆ 3 ವಿಷಯ ಗೊತ್ತಾಗಬೇಕಮ್ಮ. ಏನು ವಿಷಯ? ಮೊದಲನೇದು, ನಾನು ಮದುವೆ ಆಗ್ತಿರೋದು ನಿರೋಷನೇ ಅನ್ನೋ ವಿಷಯನ ಯಾಕೆ ನಿನ್ನಿಂದ ಗುಟ್ಟಾಗಿ ಮುಚ್ಚಿಟ್ಟೆ. ಎರಡನೇದು, ನಾನು ನಿರೋಷನೇ ಮದುವೆ ಆಗಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ಯಾ. ಮೂರನೇದು, ಆರ್ಯನ್ ಮದುವೆ ನಿಶ್ಚಿತಾರ್ಥ ಮಾಡಿದೆ ತಾನೆ, ಅವನ ಮದುವೆನ ಮುಂದಕ್ಕೆ ಹಾಕಿ ನನ್ನ ಮದುವೆನ ಅರ್ಜೆಂಟಾಗಿ ಮಾಡಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ಯಾ. ಈ ವಿಷಯಗಳು ನನಗೆ ಇವತ್ತೇ ಗೊತ್ತಾಗಬೇಕಮ್ಮ. ಹೇಳಲ್ಲ ಅಂದರೆ? ಹೇಳಲ್ಲ ಅಂದರೆ ನಾನು ಮದುವೆ ಆಗಲ್ಲ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನನಗೆ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲಮ್ಮ, ನನಗೆ ಸತ್ಯ ಗೊತ್ತಾಗಬೇಕಷ್ಟೇ. ನಿಂಗೆ ಸತ್ಯ ಗೊತ್ತಾಗಬೇಕು ತಾನೆ. ರಂಜಿತ್ಗೆ ನಿನ್ನ ಮೇಲೆ ಕೋಪ ಇದೆ, ನಿನಗೂ ರಂಜಿತ್ ಮೇಲೆ ಕೋಪ ಇದೆ. ರಂಜಿತ್ ತಂಗಿ ನಿರೋಷನ ನೀನು ಮದುವೆ ಆಗ್ತಿದೆ ಅಂತ ನಿನಗೆ ಗೊತ್ತಾದರೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಾಗಿತ್ತು. ಓ, ರಂಜಿತ್ ಹೇಳಿದ್ನಾ ಈ ರೀತಿ ಹೇಳು ಅಂತ, ತನ್ನ ತಂಗಿನ ನಾನು ಮದುವೆ ಆಗಬೇಕು ಅಂತ? ಆದಿ, ಅವ್ರು ಯಾಕೋ ಹೇಳ್ತಾರೆ ನೋಡು, ನಿನಗೆ ರಂಜಿತ್ ಮೇಲೆ ಎಷ್ಟು ಕೋಪ ಇದೆಯೋ ಅವರಿಗೂ ಅಷ್ಟೇ ನಿನಗಿಂತ ಜಾಸ್ತಿನೇ ಕೋಪ ಇದೆ. ನೀನು ನಿರೋಷನ ಮದುವೆ ಆಗ್ತಿದೆ ಅಂತ ಅವ್ರಿಗೇನಾದರೂ ಗೊತ್ತಾದರೆ ಅದಕ್ಕೆ ಅಡೆತಡೆಗಳೇ ಜಾಸ್ತಿ ಆಗುತ್ತೆ. ಅದೇ ಕಾರಣಕ್ಕೆ ನಿನಗೂ ಹೇಳಿಲ್ಲ, ಅವ್ರಿಗೂ ಹೇಳಿಲ್ಲ. ನಿರೋಷನ ನೀನು ಮದುವೆ ಮಂಟಪದಲ್ಲಿ ಬಿಟ್ಟು ತಾಳಿ ಕಡ್ದೆ ನೀನು ಹೊರಟೋದೆ. ಅವಳಿಗೆ ನಾನು ನ್ಯಾಯ ಕೊಡಿಸ್ಬೇಕು, ಒಬ್ಬ ತಾಯಿಯಾಗಿ ನನ್ನ ಕರ್ತವ್ಯ. ಅದಕ್ಕೆ ನಿನ್ನ ಜೊತೆ ಅವಳನ್ನ ಮದುವೆ ಮಾಡ್ಸೋಣ ಅಂತ ಇದ್ದೀನಿ. ಅದಕ್ಕೆ ಅವಳನ್ನ ಹುಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಸರಿ, ನೀನು ಹೇಳೋದನ್ನ ನಾನು ಒಪ್ಕೊತೀನಿ. ನೀನು ಮಾಡ್ತಿರೋದು ಒಂದು ರೀತಿಲಿ ಸರಿನೂ ಇರ್ಬೋದು. ಆದರೆ ಪಾಪ ಆರ್ಯನ್ ಮದುವೆನ ಮುಂದಕ್ಕೆ ಹಾಕಿ ನನ್ನ ಮದುವೆನ ಯಾಕಮ್ಮ ಅರ್ಜೆಂಟಾಗಿ ಮಾಡಬೇಕು ಅಂತ ಇದೆಯಾ? ಯಾಕೆ ಅಂದರೆ ನೀನು ಹಿರಿಮಗ. ತಮ್ಮನ ಮದುವೆ ಮಾಡಿ ಅಣ್ಣನ ಮದುವೆ ಮಾಡಿಲ್ಲ ಅಂಥೇಳಿ ಜನ ಮಾತಾಡ್ಕೊಳಲ್ವಾ? ಓ, ನೀನು ಜನರಿಗೆ ಗೆದ್ರಿ ಈ ರೀತಿ ಕೆಲಸ ಮಾಡ್ತಿದ್ಯಾ? ಜನರಿಗೆ ಹೆದರಿ ನಾನು ಮಾಡ್ತಾ ಇಲ್ಲ. ಇದೇ ಸಂಪ್ರದಾಯ, ಅದೇ ನ್ಯಾಯ. ಓಕೆ, ನಿನ್ನ ನಿರ್ಧಾರನ ನಾನು ಒಪ್ಕೊತೀನಿ. ನೀನು ಹೇಳ್ದಾಗೆ ನಿರೋಷನೇ ನಾನು ಮದುವೆ ಆಗ್ತೀನಿ. ಆದರೆ ಅದಕ್ಕೂ ಮುಂಚೆ ನಾನು ನಿರೋಷನ ಮೀಟ್ ಮಾಡಬೇಕು, ಅವಳ ಜೊತೆ ಮಾತಾಡಬೇಕು. ಆಯಿತು, ನಿರೋಷನ ನೀನು ಮೀಟ್ ಮಾಡು, ಅವಳನ್ನ ಕಳಿಸ್ಕೊಡ್ತೀನಿ. ಆದರೆ ಮದುವೆ ಬೇಡ ಅಂತ ಮಾತ್ರ ಯಾವುದೇ ಕಾರಣಕ್ಕೆ ಹೇಳಬೇಡ. ಸರಿ, ನೀನು ಇಷ್ಟದಂತೆ ಆಗಲಿ. ಜಾಸ್ಮಿನ್, ಯಾಕೆ ಇಷ್ಟೊಂದು ಲೇಟ್ ಆಯಿತು? ಅಜ್ಜಿ, ಡ್ಯಾಡ್ ಆಸೆನ ಈಡೇರಿಸ್ಬೇಕು ಅಂದರೆ ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕಲ್ವಾ. ನನ್ನನ್ನು ನಂಬಿ ಡ್ಯಾಡ್ ಅಷ್ಟೊಂದು ಹಣನ ಇನ್ವೆಸ್ಟ್ ಮಾಡಿದ್ದಾರೆ. ಬಿಸ್ನೆಸ್ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಲ್ವಾ, ಅದಕ್ಕೆ ಇಷ್ಟೊಂದು ಲೇಟ್ ಆಯಿತು. ಅಂದರೆ ಅರ್ಪಿತ್ ಅವರು ಎಲ್ಲ ವಿವರಿಸಿ ಹೇಳಿದ್ದಾರೆ ತಾನೇ? ನಾವು ಶುರು ಮಾಡ್ತಾ ಇರೋ ಬಿಸ್ನೆಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ಲಾಭನೂ ಇದೆ. ಒಳ್ಳೇದೈತೆ ಬಿಡೆ, ನಮ್ಮೆಲ್ಲರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಲ್ಲ ಕಣೆ, ನೀನು ಬರೋದು ಲೇಟ್ ಆಯಿತು ಅಂತ ಚಕ್ರಿ ಕೋಪ ಮಾಡ್ಕೊಂಡಿದ್ದಾನೆ. ಅವ್ನು ನನ್ನ ಹತ್ರ ಕೇಳ್ದ ಜಾಸ್ಮಿನ್ ಎಲ್ಲಿ ಅಂತ. ನಾನು ಹೇಳಿದೆ ಬಿಸ್ನೆಸ್ ವಿಷಯ ಮಾತಾಡೋಕ್ಕೆ ಹೋಗಿದ್ದಾಳೆ ಅಂತ. ಅವಳು ಬಿಸ್ನೆಸ್ ಮಾಡಿ ಉದ್ಧಾರ ಆಗೋದು ಅಷ್ಟರಲ್ಲೇ ಇದೆ ಅಂತ ಕೋಪ ಮಾಡ್ಕೊಂಡು ನೆನ್ನೆ ಬೈತಾನೆ ಕಣೆ. ನಂದೇನು ತಪ್ಪ? ನೀವು ಹೇಳ್ತಾ ಇರೋದು ಸತ್ಯನಾ? ನೀನು ನನ್ನ ಮೊಮ್ಮಗಳು ಕಣೆ, ನಿನ್ನ ಹತ್ರ ನಾನೇ ಸುಳ್ಳು ಹೇಳಿ? ಹಾಯ್ ಜಾಸ್. ಹಾಯ್. ಹೇಗಿತ್ತು ಮೀಟಿಂಗು? ನಾನು ಮೀಟಿಂಗಲ್ಲಿದ್ದಾಗ ನೀವು ಫೋನ್ ಮಾಡಿದ್ರಂತೆ? ಹಾಂ, ಮಾಡಿದ್ದೆ. ನೀನು ಬ್ಯುಸಿ ಇದೆಯಾ ಅಂತ ಯಾರೋ ಅರ್ಪಿತಾ ಅನ್ನೋರು ಹೇಳಿದ್ರು. ಅದಕ್ಕೆ ಫ್ರೀ ಆದ್ಮೇಲೆ ಕಾಲ್ ಮಾಡಿಸಿ ಅಂತ ಹೇಳಿ ಫೋನ್ ಇಟ್ಟೆ. ಆದರೆ ನೀವು ಜಾಸ್ಮಿನ್,
ಟಯರ್ಡ್ ಆಗಿದ್ದೀಲ್ವಮ್ಮ, ಹೋಗಿ ರೆಸ್ಟ್ ತಗೋ ಸ್ವಲ್ಪ ಹೊತ್ತು. ಓ ಸರಿ ಜಾಸ್, ನೀನು ರೆಸ್ಟ್ ಮಾಡಿ ರೆಡಿ ಆಗು, ಡಿನ್ನರ್ಗೆ ಆಚೆ ಹೋಗೋಣ. ರೆಡಿ ಆಗ್ತಾಳಪ್ಪ, ನೀನು ಹೋಗು. ಸೂರ್ಯ ಅವರೇ, ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ? ನಾನೇನು ಮಾಡಿದೆ? ನಾನು ಮುಂಚೆ ಹೇಗಿದ್ದೀನೋ ಹಾಗೇ ಇದ್ದೀನಿ. ಬದಲಾಗಿರೋದು ನೀವು, ನಿಮ್ಮ ಮಾತು, ನಿಮ್ಮ ವರ್ತನೆ, ನಿಮ್ಮ ಆಲೋಚನೆ. ಹೌದು, ನನ್ನ ಮಾತು, ಆಲೋಚನೆ, ವರ್ತನೆ ಎಲ್ಲದೂ ಬದಲಾಗಿದೆ, ಒಪ್ಕೋತೀನಿ. ಅದಕ್ಕೆ ಬಲವಾದ ಕಾರಣ ಇದೆ. ಆ ಕಾರಣ ಏನು ಅಂತ 1000 ಸಲ ಕೇಳಿದ್ದೀನಿ. ನೀವು ಯಾಕೆ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ? ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಆದರೆ ನೀವ್ಯಾಕೆ ಈ ರೀತಿ ಚೇಂಜ್ ಆಗ್ತಾ ಇದ್ದೀರಾ? ನಾನು ಚೇಂಜ್ ಆಗ್ತಾ ಇದ್ದೀನ? ಯಾವ ರೀತಿಯಲ್ಲಿ? ಆದಿತ್ಯನ ನೀವು ನಿಮ್ಮ ಮಗ ಅಂತ ಒಪ್ಕೊಂಡಿದ್ದೀರಾ. ಸಂಪ್ರದಾಯ ಪ್ರಕಾರ ಆದಿತ್ಯನ ಮದುವೆನೇ ಮೊದಲಾಗಬೇಕು. ಯಾಕೆಂದ್ರೆ ಅವನು ಈ ಮನೆ ಹಿರಿ ಮಗ, ಆಮೇಲೆ ಆರ್ಯ. ಆದಿ ತಪ್ಪು ಮಾಡಿದ್ದಾನೆ, ನಿಮ್ಮ ಜೊತೆ ಒರಟಾಗಿ ನಡ್ಕೊಂಡಿದ್ದಾನೆ. ಕೋಪದಲ್ಲಿ ನಿಮಗೆ ಬಾಯಿ ಬಂದಾಗ ಮಾತಾಡಿ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿದ್ದಾನೆ. ನನಗೆ ಗೊತ್ತು ಸೂರ್ಯ ಅವರೇ, ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ. ಮಕ್ಕಳು ಚಿಕ್ಕವರಿರುವಾಗ ಎದೆಗೋದಿದ್ದಾರೆ, ಹಾಗಂತ ನಾವು ದ್ವೇಷ ಮಾಡೋದಕ್ಕಾಗತ್ತಾ? ಆಗ ತಂದೆ ತಾಯಿ ಸ್ಥಾನಕ್ಕೆ ಏನು ಬೆಲೆ ಇರುತ್ತೆ ಹೇಳಿ? ನಾನು ಆದಿತ್ಯ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅವನು ತಪ್ಪು ಮಾಡಿದ್ದಾನೆ, ನಾನು ಒಪ್ಕೋತೀನಿ. ಆದರೆ ಅವನು ನಮ್ಮ ಮಗನೇ ಅಲ್ಲ ಅಂತ ಹೇಳಿದ್ರೆ ಎಷ್ಟು ಸರಿ ಹೇಳಿ? ಚೆನ್ನಾಗಿದೆ ಆರ್ತಿ ಅವರೇ. ಚಿಕ್ಕ ಮಕ್ಕಳು ಎದೆಗೆ ಒದೆಯೋದು ತಿಳಿದೇ ಮಾಡುವಂಥದ್ದು. ಅದನ್ನು ಮಮತೆ, ಮಕ್ಕಳ ಆಟ, ಪ್ರೀತಿ ಅಂತಾರೆ. ಬುದ್ಧಿ ಇಲ್ಲದೆ ಇರೋ ಟೈಮ್ನಲ್ಲಿ ತಂದೆ ತಾಯಿಗೆ ಪ್ರಬುದ್ಧತೆ ಬರೋ ಹಾಗೆ ಮಾಡೋ ಭ್ರಮಾಲೋಕ ಅದು. ಆದರೆ ಎಲ್ಲ ಗೊತ್ತಿದ್ದು, ಸರಿ ತಪ್ಪು ಯಾವುದು ಅಂತ ತಿಳಿದಿದ್ದು, ತಂದೆ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡೋದಿದೆಯಲ್ಲ, ಅದು ತಪ್ಪು. ಅದನ್ನೇ ಆದಿ ಮಾಡಿದ್ದು. ಅದಕ್ಕೆ ನಾ ಈ ತೀರ್ಮಾನಕ್ಕೆ ಬಂದಿದ್ದು. ಸರಿ ಆಯಿತು, ಆದಿ ಮಾಡಿದ ತಪ್ಪನ್ನೇ ಆರ್ಯ ಮಾಡಿದ್ದಿದ್ರೆ ಅವನನ್ನ ದೂರ ಮಾಡ್ತಾ ಇದ್ರೆ ನೀವು? ಇಲ್ಲ ತಾನೆ? ನನಗೆ ಗೊತ್ತು ಸೂರ್ಯ ಅವರೇ, ನಿಮಗೆ ಆದಿ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅನ್ನೋದು. ನಿಮಗೆ ಆದಿ ಬೇರೆ ಅಲ್ಲ, ಆರ್ಯ ಬೇರೆ ಅಲ್ಲ. ನಾನು ನಿಮ್ಮ ಕೈ ಹಿಡಿಯೋದಕ್ಕಿಂತ ಮುಂಚೆ ಆದಿತ್ಯ ನಿಮ್ಮ ಕಿರುಬೆರಳು ಹಿಡಿದು ಅಪ್ಪ ಅಂತ ಒಪ್ಕೊಂಡಿದ್ದ. ದೊಡ್ಡ ಮನಸ್ಸು ಮಾಡಿ ಆದಿತ್ಯನ ಕ್ಷಮಿಸ್ಬಿಡಿ. ಅವನ ಮದುವೆ ಆಗೋವರೆಗೂ ನೀವು ನನ್ನ ಜೊತೆಲೇ ಇರಬೇಕು. ನಾವು ಆಮೇಲೆ ಆರ್ಯನ ಮದುವೆ ಮಾಡೋಣ. ದಯವಿಟ್ಟು ನೀವು ಕೈ ಮುಗಿಬೇಡಿ. ನಾನು ನಿಮ್ಮ ಕೈ ಹಿಡಿದಿದ್ದು ನಿಮ್ಮನ್ನು ಆದರಿಸೋದಕ್ಕೆ, ವಿನಂತಿ ಮಾಡಿಸ್ಕೊಳ್ಳೋದಕ್ಕಲ್ಲ. ಆದಿ ಮೇಲಿನ ಕೋಪನ ಪಕ್ಕಕ್ಕಿಟ್ಟು ಮದುವೆಗೆ ಒಪ್ಕೋತೀನಿ. ಅವನನ್ನು ಕ್ಷಮಿಸೋದಕ್ಕೂ ನಾನು ರೆಡಿಯಾಗಿದ್ದೀನಿ. ನಾವಾಗಿ ಮಾಡಿದ್ರೆ ಆರ್ಯನ್ ಮನಸ್ಸಿಗೆ ಬೇಜಾರಾಗಲ್ವಾ? ಅವನನ್ನ ಕಡೆಗಣಿಸಾಗಲ್ವಾ? ನೀವು ಎಲೆಕ್ಷನ್ನಿಂದ ಹಿಂದೆ ಸರಿಯೋ ತನಕ ನಾನು ಮದುವೆ ಆಗಲ್ಲ ಅಂತ ಹಠ ಹಿಡ್ದವನ್ನ ಬಲವಂತವಾಗಿ ಒಪ್ಪಿಸಿ ಈಗ
ನಾನು ಹೋಗಿ ಆದಿ ಮದುವೆ ಮೊದಲು ಆಮೇಲೆ ನಿಂದು ಅಂತ ಹೇಳಿದರೆ ಅವನು ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ನೀವು ಹೇಳಿದಾಗೆ ಆದಿ ಹಿರಿಮಗ ನೀನು ಕಿರಿಮಗ ಅಂತ ಹೇಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿಮಗೆ ಹೇಗೆ ಆದಿ ಹಿರಿಮಗನೋ ಹಾಗೆ ಆರ್ಯ ನನಗೆ ಹಿರಿಮಗ. ನಿಮಗೆ ನಿರೋಷನ್ ಕಂಡೀಷನ್ನೇ ಮುಖ್ಯ ಆಗಿದ್ರೆ ನೀವೇ ಹೋಗಿ ಆರ್ಯನ ಒಪ್ಪಿಸಿ. ಆದರೆ ನನ್ನ ಹತ್ರ ಆದಿ ಪರವಾಗಿ ಆರ್ಯನ ಹತ್ರ ಮಾತಾಡಿ ಅಂತ ಬಲವಂತ ಮಾಡಬೇಡಿ. ನನಗೂ ಸ್ವಾಭಿಮಾನ ಇದೆ ಅನ್ನೋದನ್ನು ಮರಿಬೇಡಿ ಪ್ಲೀಸ್.